ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕಿಯಾಗಿರುತ್ತಿನ ಪ್ರಶ್ನೆ 323 ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ. ಮದುವಪ್ಪ ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕಳೆದ 10 ವರ್ಷಗಳಿಂದ ಇದುವರೆಗೂ ವಸೂಲಿ ಮಾಡಲಾದ ಭಿಕ್ಷುಕರ ಸೆಸ್ಸಡವೆಷ್ಟು ಅಂತ ಜಿಲ್ಲಾವಾರು ಕೇಳಿದ್ದೆ. ಸನ್ಮಾನ್ಯ ಮಂತ್ರಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು. ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸದನ ಸಮಿತಿಯಲ್ಲಿ ಸಾಕಷ್ಟು ವಿಚಾರ ಮಾಡಿದಂತ ಸಮಯದಲ್ಲಿ ಈ ಸಾಕಷ್ಟು ಅಂದ್ರೆ ಈ ಭಿಕ್ಷುಕರ ಸೆಸ್ ವಿಚಾರದಲ್ಲಿ ಸಭಾಪತಿಗಳೇ ಮಂತ್ರಿಗಳ ಗಮನಕ್ಕೂ ಗೊತ್ತಿರಲಿ. ಇದು ಒಂದು ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು ಅಭಿವೃದ್ಧಿ ಇಲಾಖೆ, ಪುರಸಭೆಗಳ ಇಲಾಖೆ, ಲೋಕಲ್ ಬಾಡೀಸ್ ಅಂದ್ರೆ ಏನು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್, ಇದು ಇಷ್ಟು ಕಡೆಯಿಂದ ಬರುವಂತಹ ಸೆಸ್ನ ಈ ಒಂದು ಸೆಸ್ ರೂಪದಲ್ಲಿ ಈ ಭಿಕ್ಷುಕರ ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಅಂತ ಹೇಳಿ ಇದು ಮಹಾರಾಜರ ಕಾಲದಲ್ಲಿ 1940ನೇ ಇಸ್ವಿಯಲ್ಲಿ ಆದಂತಹ ಆದೇಶ. ಆದರೆ ಇದು ಏನು ಸೆಸ್ ಹಣ ಇವತ್ತು ದಿವಸ ಅವರು ಕಲೆಕ್ಟ್ ಮಾಡ್ತಿದ್ದಾರೆ, ಇದು ಸರಿಯಾದ ರೀತಿಯಲ್ಲಿ ಈ ಒಂದು ಅಕೌಂಟ್ಗೆ ಬರ್ತಾ ಇಲ್ಲ. ಅದನ್ನು ನಾವು ಸದನ ಸಮಿತಿಯಲ್ಲಿ ಸಹ ಚರ್ಚೆ ಮಾಡಿ ರಿಪೋರ್ಟ್ ಸಹ ಕೊಟ್ಟಿದ್ದೇವೆ. ಸಭಾಪತಿಗಳು ಇವರು ಕೊಟ್ಟಿರುವಂತಹ ಏನು ಮಾಹಿತಿ ಇದೆ ಇದು ತಪ್ಪಿದೆ. ನೀವು ಬೇಕಾದ್ರೆ ನಮ್ಮ ಏನು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಚರ್ಚೆ ಆದಂಥ ಸಮಯದಲ್ಲಿ ಆಗಿನ BBMP ಕಮಿಷನರ್ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಅವ್ರು ಕೊಟ್ಟಂತ ಮಾಹಿತಿ ಸಹ ನಿಮ್ಮ ಇದೆ ನೋಡಿ. ಇದ್ರ ಬಗ್ಗೆ ಒಂದು ಉತ್ತರ ಹೇಳಿ ಸರ್. ಇರಿ ಸರ್, ಏನ್ ಸರ್ ನಾನು ಪ್ರಶ್ನೆ ಪೂರ್ತಿ ಮಾಡಕ್ ಮಾನ್ಯ ಸಭಾಪತಿಗಳೇ, ನೋಡಿ ಪೂರ್ತಿ ಉತ್ತರ ಸಭಾಪತಿಗಳೇ, ಈಗ ಮಾನ್ಯ ಸದಸ್ಯರ ಕಾಳಜಿ ಏನು ಅಂದ್ರೆ ಸೆಸ್ ಅಲ್ಲಿ 3% ಅರ್ಬನ್ ಲೋಕಲ್ ಬಾಡಿಲಿ ಇದಕ್ಕೆ ಕೊಡಬೇಕು. ಪ್ರತಿಯೊಂದು BBMP ನಗರಸಭೆಯಲ್ಲಿ, ಪುರಸಭೆಗಳಲ್ಲಿ ಅದನ್ನ ವಸೂಲು ಮಾಡಿ ಇವ್ರಿಗೆ ಇಲ್ಲಿ ಪುನರ್ವಸತಿ, ಊಟ, ಬಟ್ಟೆ, ವಸ್ತು, ಟ್ರೈನಿಂಗು, ಇತರೆ ಹೊಸ ಕಟ್ಟಡಗಳಿಗೆ ಬಳಸಬೇಕು. ಅದು ಸರಿಯಾಗಿ ಕೊಡ್ತಾ ಇಲ್ಲ, ಸಮರ್ಪಕ ಬರುತ್ತೆ. 1970 ಬೆಗರೆ ಆಕ್ಟ್ ಅನ್ನ ಕರ್ನಾಟಕದಲ್ಲಿ ತಂದ್ವಿ. ಇದ್ರ ಉದ್ದೇಶ ಈಡೇರ್ತಾ ಇಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರಿದ್ದಾಗೆ ಸ್ಥಾಪನೆ ಮಾಡಿರುವಂತಕ್ಕಂಥ ಕಾಳಜಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ನಮ್ಮ ಅಧಿಕಾರಿಗಳ ಮೀಟಿಂಗ್ ಮಾಡಿ ಅದರಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಲೋಕಲ್ ಬಾಡಿಗಳಿಂದ ನಗರಸಭೆ, ಪುರಸಭೆಗಳು ಕಡ್ಡಾಯವಾಗಿ 3% ತೆರಿಗೆ ವಸೂಲಿ ಆಗೋಕ್ಕೆ ಕ್ರಮ ತಗೋಬೇಕು. ಅವ್ರಿಗೆಲ್ಲ ಸುತ್ತೋಲೆ ಕಳಿಸಿ ಅಂತ ಹೇಳಿದ್ದೀನಿ. ಅದಕ್ಕೆ ಕ್ರಮ ತಗೊಂಡು ಅವ್ರ ಮನಸ್ಸಿನ ಭಾವನೆ ಏನಿದೆ, ಆ ಭಿಕ್ಷುಕರ ಇದನ್ನ ಅವ್ರಿಗೆ ಮೂಲ ಸೌಕರ್ಯ ಒದಗಿಸ್ಕೊಂಡು ಪುನರ್ವಸತಿ, ಜೀವನ ಕಲ್ಪಕ್ಕೆ ಅದಕ್ಕೆ ಕಾಳಜಿ ವಹಿಸಿ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಮಾತುಕೊಳ್ಳಲಿಕ್ಕೆ ಬಯಸ್ತೇನೆ. ಸಭಾಪತಿಗಳು ಏನ್ ಹೇಳಿ ನೋಡಿ, ಇದು BBMP ಪರ ವಕೀಲ NK ರಮೇಶ್ ಅವರು 2008-9ರಿಂದ 23-24 ತನಕ ಸಂಗ್ರಹ ಮಾಡಿ ಭಿಕ್ಷಕ ಸೆಸ್ನ 470 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಕೋರ್ಟಿಗೆ. 470 ಕೋಟಿಯಲ್ಲಿ 80 ಕೋಟಿ ಮತ್ತೆ ಬಾಕಿ ಉಳಿಸ್ಕೊಂಡಿದ್ದಾರೆ BBMP. ನಾನು ಹೇಳೋದೇನೆಂದ್ರೆ, ಈಗ ಸೆಸ್ ಹಣ ಇದು ಬೇರೆ ಯಾವುದೇ ವಿಚಾರಕ್ಕೆ ಬಳಕೆ ಮಾಡಲಿಕ್ಕೆ ಬರಲ್ಲ. ಇದು ಸರ್ಕಾರ ಕೂಡ ಈ ಭಿಕ್ಷುಕರ ಒಂದು ಅಭಿವೃದ್ಧಿಗೆ 1 ರೂಪಾಯಿ ಹಣ ಕೂಡ ಇವರು ಏನು ಆಗ್ತಾ ಇಲ್ಲ. ಇವತ್ತು ಲೋಕಲ್ ಬಾಡೀಸ್ ಇಂದ ಅವರು ಸೆಸ್ನ ಕಲೆಕ್ಟ್ ಮಾಡ್ತಾರೆ, ಆ ಹಣದಲ್ಲೇ ಅವರ ಒಂದು ಅಭಿವೃದ್ಧಿಗೆ ಬಳಕೆ ಮಾಡಬೇಕಾಗಿರೋದು ಕರ್ತವ್ಯ. ನನ್ನ ಕಳಕಳಿ ಇಷ್ಟಿದೆ ಸಭಾಪತಿಗಳು, ನಾವು ನಿಮ್ಮ ಬಗ್ಗೆ ನಾನು ಹೇಳ್ತಿರೋದಲ್ಲ, ಈ ಬೇರೆ ಬೇರೆ ಇಲಾಖೆಯಿಂದ ಹಣ ಬರಬೇಕು. ನಿಮ್ ಸಲಹೆಯನ್ನು ನಾನು ಒಪ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ. ಸಭಾಪತಿಗಳೇ, ಇಲ್ಲ ಅದು ಅವರು ಹೇಳದ ಕಾಳಜಿಯಿಂದ ಹೇಳಿದರೆ ಕರೆಕ್ಟ್ ಆಗಿದೆ. ಆ ಸೆಸ್ ಸ್ಟ್ರಿಕ್ಟ್ ಆಗಿ 3% ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಹಾಕೊಂಡು ಸೆಸ್ 3% ಈ ಉದ್ದೇಶ ಕೊಡಬೇಕು. 3% ಅಲ್ಲ, ಬರೀ ತೆರಿಗೆ ಮೇಲೆ 3% ಸೆಸ್. ತೆರಿಗೆ ಮೇಲೆ 3%. ನಾನು ನಮ್ಮ ಅಧಿಕಾರಿಗಳು ಒಂದು ಚರ್ಚೆನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಸಭಾಪತಿ ಹೇಳೋದು, ನಿಮ್ಮ ಕಾಳಜಿ ಮತ್ತು ಸಲಹೆ ಏನಿದೆ ಗಮನದಲ್ಲಿ ಇಟ್ಕೊಂಡು ಅದನ್ನ ಕ್ರಮ ತಗೊಳ್ತೀನಿ. ಪೂರ್ತಿ ನಂದು ಒಂದು ಸಲಹೆ. ಯಾಕಂದ್ರೆ ಭಿಕ್ಷುಕರು ಈ ಸಮಾಜದಲ್ಲಿ ಕಟ್ಟ ಕಡೆಯ ಜನ ಇರಬಾರ್ದು, ಮುಖ್ಯವಾಹಿನಿಗೆ ಕಟ್ಟ ಕಡೆಯಲ್ಲ ಇರಬಾರ್ದು. ಅವರು ಅಲ್ಲ ಸರ್, ಕಟ್ಟ ಕಡೆಯಲ್ಲ ಭಿಕ್ಷುಕರ ಇರಬಾರ್ದು, ಇರಬಾರ್ದು. ಅದಕ್ಕೆ ಎಲ್ಲರದ್ದು ಕಾಳಜಿಗೋಸ್ಕರ
ಜನರ ಹಣದಿಂದಲೇ ನೀವು ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಸರ್ಕಾರದ ಉದ್ದೇಶ. ನನ್ನ ಏನು ಈ ಹಣನ ಈಗ ಸೆಸ್ಸಣ ಮಾತಾಡಿ ನೀವು. ಸರ್, ನನ್ನ ಒಂದು ಸಲಹೆ ಹೇಳಿ ಸಲಹೆ ಕೊಡಿ. ನಾನು ಒಂದು ಸಲಹೆ ಅಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ. ಸೆಸ್ಸಣ ಏನ್ ಇವತ್ತಿನ ದಿವಸ ಗ್ರಾಹಕರು ಸರ್ ಇರಿ ಸರ್ ನೋಡ್ರೆ ಗ್ರಾಹಕರು ಹಣನ ತುಂಬ್ತಾರೆ, ನೇರವಾಗಿ ಈ ಅಕೌಂಟ್ಗೆ ಯಾಕೆ ಹಣ ಬರಬಾರ್ದು? ಅಲ್ಲ ಹೇಳ್ರಿ, ಏನ್ ಕ್ವಶನ್ ಬರ್ಸಿದ್ರು ನೇರವಾಗಿ ಅದು ಆ ಇಲಾಖೆಗೆ ಹೋಗಿ ಯಾರು ಈ ಸೆಸ್ಸಣನ ಕಟ್ತಾರೆ ನಿಮ್ದೇ ಒಂದು ಹೆಡ್ ಆಫ್ ಅಕೌಂಟ್ ಮಾಡಿ, ಈ ನಿಮ್ಮ ಇಲಾಖೆಯಲ್ಲಿ ನೀವು ಆಪರೇಟ್ ಮಾಡ್ತಿರೋದಲ್ವಾ, ಯು ಆರ್ ದಿ ಆಪರೇಟಿಂಗ್ ಡಿಪಾರ್ಟ್ಮೆಂಟ್. ಅವರೆಲ್ಲ ಹಣ ಕಲೆಕ್ಟ್ ಮಾಡಿ ಕೊಟ್ಟರು ಕೂಡ ಇವರು ಭಿಕ್ಷುಕರ ಪುರೋಭಿವೃದ್ಧಿಗೆ ನೀವು ಕೆಲಸ ಮಾಡೋದು ನಿಮ್ಮ ಇಲಾಖೆ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಏನು ಹಣ ದುರುಪಯೋಗ ಆಗ್ತಾ ಇದೆ, ಇದು ಹಣ ಎಷ್ಟು ಹಣ ನೀವು ಸರಿಯಾದ ಮಾಹಿತಿನ ತಗೊಂಡು ಇವತ್ತಿಗೆ ಎಷ್ಟು ಹಣ ಬಾಕಿ ಉಳಿದಿದೆ, ಆ ಬಾಕಿ ಇರೋ ಹಣ ನಾನು ಯಾವ ಬ್ಯಾಂಕ್ ಅಲ್ಲಿ ಇಡಲಾಗಿದೆ ಅಂತ ಕೇಳಿದ್ದೆ ಸಭಾಪತಿಗಳ ಸ್ಫೂರ್ತಿಯಾಗಿ. ಯಾವ ಬ್ಯಾಂಕ್ ಅಲ್ಲಿ ಹಣವನ್ನು ನೀವು ಡಿಪಾಸಿಟ್ ಮಾಡಿದ್ದೀರಿ ಅಂತ ಕೇಳಿದ್ದೆ. ಈ ಪ್ರಕಾರ ಈಗ 73 ಕೋಟಿ ಹಣ ನಿಮ್ದು ಬಾಕಿ ಉಳಿದಿದೆ ಅಂತ ಹೇಳಿದಿರಿ. ಆ ಹಣನ ಕೇಂದ್ರ ಪರಿಹಾರ ಸಮಿತಿಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳ್ತೀರಿ. ದಯವಿಟ್ಟು ಹಣನ ಅಲ್ಲೇ ಇಡದೆ ಒಂದು ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಹಣ ಇಟ್ಟು ಆ ಹಣನ ಸರಿಯಾದ ರೀತಿಯಲ್ಲಿ ಇವರಿಗೆ ಭಿಕ್ಷುಕರಿಗೆ ಸದ್ಬಳಕೆ ಮಾಡ್ಕೋಬೇಕು. ಅದ್ರಲ್ಲಿ ಏನಾದ್ರು ಅವ್ಯವಹಾರ ಆಗಿದ್ರೆ ನೀವು ಕೂಡಲೇ ಅದನ್ನ ನೀವು ತನಿಖೆಗೆ ಒಳಪಡಿಸಿ ಈ ಹಣನ ದುರುಪಯೋಗ ಆಗದ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಬೆಂಗಳೂರು ಅರ್ಬನ್ ಟ್ರೆಜರಿ 2 ನಲ್ಲಿ ಇಟ್ಟಿದೀವಿ ಸರ್. ಏನು ಉಪಯೋಗ ಸರ್? ಬಡ್ಡಿ ಬರಲ್ಲ, ನೀವು ಬ್ಯಾಂಕ್ ಅಲ್ಲಿ ಹಾಕಿ ಸರ್. ನಿಮ್ಗೆ ಇದನ್ನ ಸುಧಾರಣೆ ಮಾಡಿ ಭಿಕ್ಷಾಟನ ಉಚ್ಚಾಟನೆ ಮಾಡಕ್ಕೆ ಏನ್ ಸಲಹೆ ಇದೆ ಕೊಡಿ, ಅದ್ರ ಪ್ರಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಗೋವಿಂದರಾಜ್ ಅವರೇ, ಪ್ಲೀಸ್ ಗಿವ್ ಯುವರ್ ವಾಲ್ಯೂ. ಸರ್, ನೀವು ಒಂದು ಕಮಿಟಿಲಿ ಕೆಲಸ ಮಾಡಿದಿರಿ, ಸಲಹೆಗಳು ಕೊಟ್ಟಿದ್ದೀವಿ ಅಂತ ಹೇಳಿದಿರಿ, ನನಗೂ ಕೊಡಿ. ಐ ಲುಕ್ ಇಟ್ ದಿ ಮ್ಯಾಟರ್. ಸರಿ ಸರ್.